ಇದು ಇದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬೆಳಗಿ ತಾಲೂಕು. ಬಾಗಲಕೋಟೆ ಡಿಸ್ಟಿಕ್ ಬೆಳಗ್ಗೆ ತಾಲ್ಲೂಕು ಅಲ್ವಾ? ಏನಪ್ಪ ತಿರುಪತಿ ಇದು ಕಟ್ಟಿದಂಗೆ ಕಟ್ಬಿಟ್ಟಿದ್ಯಾ ಮನೆನ? ಸರ್ ಏನಪ್ಪ ತಿರುಪತಿಲಿ ಕಟ್ಟಿದಂಗೆ ಕಟ್ಬಿಟ್ಟಿದ್ಯಾ ಮನೆನ? ಪೂರಾ ಎಲ್ಲ ಫಾರೆಸ್ಟ್ ಏರಿಯಾ. ಅಲ್ಲ ನಾನು ಹೇಳಿದ್ದು ಯಾಕೆ ಅಂದ್ರೆ ಈ ಸೈಟ್ ಇದೆಯಲ್ಲ ಅದ್ಭುತವಾಗಿದೆ ಸೈಟ್. ಮನುಷ್ಯ ಚಿಟಿಕೆ ಹೊಡಿ ಬಂದು ನಿಂತ್ಕೊಂಡು ಆಗಿದೆ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಸೈಟ್ ಬಹಳ ಚೆನ್ನಾಗಿದೆಯಪ್ಪ. ಬಾಬಾ ಮಾಡೋದ್ರಲ್ಲ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ರೆ ಅಷ್ಟೇ. ಬಾಳ ವ್ಯತ್ಯಾಸ ಮಾಡ್ಯಾರ. ವ್ಯತ್ಯಾಸ ಮಾಡ್ಕೊಂಡಿದ್ರೆ ಅಷ್ಟು ಬಿಟ್ರೆ ಹೇಗಿದೆ ಅಂದ್ರೆ ಸಕ್ಸಸ್ಫುಲ್ ಅಂತ ಸೈಟ್ ಇದೆ. ಕಿಚನ್ ಅದು ಒಳಗಡೆ ಹ್ಮ್ ಈ ಹೊರಗಡೆ ಮಾಡ್ಕೊಂಡಿದ್ದಾರೆ. ಯಾರಾದ್ರೆ ನಿಮ್ ಬ್ರದರ್ ಯಾರಾದ್ರೆ ಮತ್ತೆ ಕರಿತೆ ಇನ್ನೊಂದ್ಸರಿ ಬರೋದು ಬೇಡ, ಮತ್ತೆ ಒಳಗ್ ಹೋಗ್ಬೇಡ ಇನ್ನೊಂದ್ಸರಿ. ವ್ಯತ್ಯಾಸಗಳಾಗಿದಾವ ಅಷ್ಟೇ, ಕಟ್ಟೋದ್ರಲ್ಲಿ ವ್ಯತ್ಯಾಸ ಆಗಿದೆ ನೋಡಪ್ಪ. ನಾವು ಮಾಡ್ಕೊಳೋದ್ರಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದೀವಿ ಅಷ್ಟು ಬಿಟ್ರೆ. ಏನ್ ಚೇಂಜ್ ಮಾಡಿದ್ದಾರೆ? ವಾಸ್ತುನಲ್ಲ ಅಥವಾ ವಾಸ್ತುನಲ್ಲ ನಾನು ಹೇಳುದು. ಈಗ ನಮ್ಗೆ ಕಾಲು ನೋವಾಗಿದೆ ಅಂತ ತಿಳ್ಕೊಳ್ಳಿ, ಕಾಲು ನೋವಾಗಿದೆ ಅಂತ ತಿಳ್ಕೊಳ್ಳಿ. ನಾವೇನೋ ಕಾಲು ನೋವಿಗೆ ಮಾತ್ರೆ ಕೊಡೋದು ಬಿಟ್ಟು ಬೇರೆ ಯಾವ್ದಕ್ಕೂ ಮಾತ್ರೆ ಕೊಟ್ಟಂಗಾಗಿದೆ ಅಷ್ಟೇ. ಅಷ್ಟು ಬಿಟ್ರೆ ನಮ್ಗೆ ಯಾವ್ದಕ್ಕಂತ ಹುಡ್ಕಾಡ್ಕೊಂಡು ಇವ್ರೇನಾ ನೀವೇ ಫೋನ್ ಮಾಡಿದ್ದು? ನೀವೇ ಮಾಡಿದ್ದು? ಹಾ, ಸೈಟ್ ಮಾತ್ರ ತುಂಬಾ ಚೆನ್ನಾಗಿದೆ ಕಣ್ರಿ, ಅದ್ಭುತವಾಗಿದೆ. ಅಲ್ಲ ಇದು ಅತಿ ದೊಡ್ಡ ಮಟ್ಟಕ್ಕೆ ಬೆಳೆಯಂತ ಒಂದು ಸೈಟ್ ಇದು. ನೀವು ಸೈಟಿಗೆ ಬಂದಾಗ ಚೆನ್ನಾಗಿದ್ದೀರಿ, ಒಪ್ಕೊಳ್ತೀನಿ. ಬಟ್ ಆದ್ರೆ ನೀವು ಮಾಡ್ಕೊಂಡಿರ್ತಕ್ಕಂಥ ಕೆಲವು ಮಾರ್ಪಾಟುಗಳು, ಕೆಲವು ವಿಚಾರಗಳು ಸೊ ವ್ಯತ್ಯಾಸಗಳಾಗ್ತಾ ಹೋಗ್ತದೆ. ಒಂದು ರಿನಿವೇಶನ್ ಮಾಡಿದಿರಿ. ಇಲ್ಲಿ ಇಲ್ಲಿದ್ರಿ ನೀವೀಗ? ಈಗ ಇಲ್ಲಿದ್ರಿ? ಇಲ್ಲಿದ್ರಿ ಈಗ. ಸೈಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ವ್ಯತ್ಯಾಸ ಆಗ್ತಾ ಹೋಗಿದೆ. ಆ ಸ್ಟೇರ್ ಕೇಸ್ ಏನಾದ್ರು ಗೊತ್ತಾ? ಅದು ಗಂಡು ಮಕ್ಕಳ ತಲೆ ಮೇಲೆನೆ ಅಂದ್ರೆ ಕಾಯಿಲೆ ತಂದಾಕುತ್ತೆ ಅದು. ಅರ್ಥ ಆಯ್ತಮ್ಮ? ಕಾಯಿಲೆ ತಂದಾಕತ್ತೆ, ಕೆಲವೊಮ್ಮೆ ದುರಂತಮಯ ಸನ್ನಿವೇಶವನ್ನು ತಂದಾಕತ್ತೆ. ಅರ್ಥ ಆಗತ್ತ ನಾನು ಮಾತಾಡೋದು? ಒಗಟು ಮಾತ್ರ ಅರ್ಥ ಆಗತ್ತೆ. ನಮ್ಮ ಲ್ಯಾಂಗ್ವೇಜ್ ನಿಮ್ಮ ಲ್ಯಾಂಗ್ವೇಜ್ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನನಗೆ ಬಂದಾಗ್ಲೂ ಅಂದ್ಕೊಂಡೆ ಒಂದು ತಿರುಪತಿ ದೇವಸ್ಥಾನ ನಡೆದಂಗೆ ನಡಿಬೇಕಲ್ಲ ಮನೆಯದು, ಅಲ್ವಾ? ನಾವು ಸ್ವಲ್ಪ ತಪ್ಪು ಮಾಡ್ಕೊಂಡಿದೀವಿ ಅಷ್ಟೇ. ಮತ್ತೆ ಒಂದು ಇದು ಆ ಕಡೆ ಮನೆ ಒಂದು ಗೇಟ್ ಮಾಡ್ಕೊಂಡಿರಲ್ಲ, ಅಲ್ಲಿ ಗೇಟ್ ಇದೆಯಲ್ಲ, ಯಾವಾಗ ಮಾಡ್ಕೊಂಡ್ರಿ? ಎಷ್ಟು ಜನ ಮಕ್ಕಳು ನೀವು? 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. 4 ಜನ ಮಕ್ಕಳು. ಪಾಪಗೆಲ್ಲ ಮದ್ವೆ ಆಗಿದ್ಯಾ? ಎಲ್ಲಾರ್ಗು ಮದ್ವೆ. ಇನ್ನೊಬ್ಬ ಏನಿದೆ ಓದ್ತಾ ಇದೆಯಾ? ಸರಿ, ಓಕೆ. ಆ ಗೇಟ್ ಇದೆಯಲ್ಲ, ಅದು ನಿಮಗೆ ಗಂಡು ಮಕ್ಕಳ ಮೇಲೆ ಅತಿ ದೊಡ್ಡ ತೊಂದರೆಯನ್ನ ತಂದಾಕತ್ತೆ. ಕೆಲವೊಂದೊಂದ್ಸರಿ ನಾವೇನೋ ಅತಿ ದೊಡ್ಡದಾಗಿ ನಾವೇನೋ ಸಮಸ್ಯೆ ಆಗ್ಬಿಡೋದು, ಈಗ ಬದುಕೊಂಡ್ಬಿಟ್ಟೆ ಅದೇನೋ ಆಗ್ಬಿಡ್ತು ಅನ್ನೋ ಒಂದು ಪರಿಸ್ಥಿತಿ ತಂದಾಕ್ಬಿಡುತ್ತೆ. ಆ ಗೇಟ್ ಯಾಕೆ ಮಾಡ್ಕೊಂಡ್ರಿ ಅದನ್ನ? ಬನ್ನಿ ಯಾರಿವ್ರು? ಮೊಮ್ಮಗನ? ಏನ್ ಹೆಸರಿಟ್ಟಿದ್ದೀರಾ? ಹೊರಗಡೆ ಹೇಳ್ಬಿಡ್ತೀನಿ ಹೊರಗಡೆಯಿಂದ, ಓಕೆನಾ? ನಿಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳು ನಿಮ್ಗೆ ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ. ಎಷ್ಟು ಬಂದ್ರು ಮತ್ತೆ ಆಕ್ಸಿಡೆಂಟ್ ಭಯ ಈ ಮನೆಯಲ್ಲಿ.
ಆಕ್ಸಿಡೆಂಟ್ಗಳ ಭಯ ಆಗಿದೆ ಯಾರಿಗಾದ್ರು? ಇಲ್ಲ ಸರ್, ಆಕ್ಸಿಡೆಂಟ್ ಆಗಿಲ್ಲ, ಅಪ್ಪರಿಗೆ ಇನ್ಸಿಡೆಂಟ್ ಬರೇ ಹಾ. ಸಹಜವಾಗಿ ಬರ್ತಿರ್ತಾವ. ಬಾರಿ ಹುಷಾರಾಗಿರ್ಬೇಕು, ಆಕ್ಸಿಡೆಂಟ್ ಇಲ್ಲ. ಬಾರಿ ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಇದು ಫಸ್ಟ್ ಇಮಿಡಿಯೇಟ್ ತೆಗೆದಾಕಿ, ಇದು ತೆಗೆದಾಕಿ, ಹೌದು. ತಲೆ ಕೆಡಿಸ್ಕೋಬೋದು. ಎಷ್ಟು ಎತ್ತರ ಹೋಗುತ್ತೋ ಅಷ್ಟು ಆಯುಷ್ಯ ಕಡಿಮೆ ಆಗುತ್ತೆ ಗಂಡು ಮಕ್ಕಳು. ನೆನಪಿಟ್ಕೊಳ್ಳಿ ಇದನ್ನ. ಅರ್ಥ ಆಯ್ತಾ? ಇದು ಆ ಮನೆ ಟಚ್ ಮಾಡಿದ್ವಲ್ಲ, ಇದನ್ನ ಟಚ್ ಮಾಡಿದ್ವಿ. ಇದನ್ನ ಟಚ್ ಮಾಡಿದಕ್ಕೆ ಏನಾಯ್ತು, ಟೋಟಲ್ ಈಶಾನ್ಯ ಕಟ್ಟಾಯ್ತು. ಮತ್ತೆ ಈಶಾನ್ಯಕ್ಕೆ ಬಿತ್ತು ಸ್ಟೇರ್ ಕೇಸ್. ಬಿದ್ರೆ ರೋಗಗ್ರಸ್ತರಾಗ್ತಾರೆ ಮನೆಯಲ್ಲಿ, ಕಾಯಿಲೆಗೆ ಬೀಳ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದು ತೆಗಿದಲೆ ನಾನು ಹೇಳಿದ್ದೀನಿ, ಈಗ ಮಾಡದಲೆ ನೀವೆಲ್ಲನೂ ಹೋಗಿ ಬರ್ರಿ. ನೀವು ಇನ್ನೊಂದ್ 2-3 ವರ್ಷ ನೀವು ಎಲ್ಲನ್ನ ಯಾವ್ದು ಇದಕ್ಕನ್ನು ಹೋಗಿ, ಉದಾಹರಣೆ ಕೆಲವಾರು ಜನಕ್ಕೆ ನಂಬಿಕೆ ಇರುತ್ತೆ. ನಾವ್ ಯಾವ್ದೋ ಒಂದು ದೇವ್ರು ಹೇಳಿದ್ರು, ಯಾವ್ದೋ ಒಂದು ಮಠಕ್ಕೆ ಹೋಗಿದ್ವಿ, ಅಲ್ಲಮ್ಮ ಯಾವ್ದೋ ಒಂದು ಇದಕ್ಕೆ ಹೋಗಿದ್ವಿ. ಸೊ ನಿಮ್ಗೆಲ್ಲ ನಂಬಿಕೆ ಇರುತ್ತೆ. ನಾನು ಯಾವ್ದೋ ನಂಬಿಕೆನ ನಾನು ಅಲ್ಲಗಳಿಯಲ್ಲ. ನಾನು ನಂಬಿಕೆ ಅಲ್ಲಗಳಿಯೋದು ಬೇಡ. ಬಟ್ ಆದ್ರೆ 3 ವರ್ಷ ಟೈಮ್ ಕೊಡ್ತೀನಿ. ಇದನ್ನ ಕಿತ್ತಾಕ್ದಲೆ ಯಾವುದೇ ಕಾರಣಕ್ಕೂ ಆರೋಗ್ಯಗಳು ನೆಟ್ಟಗಾಗಲ್ಲ ಮನೆಯಲ್ಲಿ, ನೆನಪಿಟ್ಕೊಳ್ಳಿ. ಅನುಮಾನನೇ ಇಲ್ಲ, ಆದ್ರೆ ಡೌಟೇ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ಎಂತ ಕಾಯಿಲೆ ಬರುತ್ತಂದ್ರೆ ಅದು ಮಾಯೋದೇ ಇಲ್ಲ. ಅದು ಮಾಯೋದೇ ಇಲ್ಲ. ಅದು ಆಗುತ್ತೆ. ಹೆಂಗ್ ಗೊತ್ತಾ? ಯಾವ ಹಾಸ್ಪಿಟ್ಲ್ಗೆ ನಾವು ಕೆಲವೊಮ್ಮೆ ನಾವು ಅವರು ಗುರ್ತ ಹಿಡಿಯೋದಿಲ್ಲ. ಏನಾಗಿದೆ ಇವ್ರಿಗೆ, ಏನಾಗಿಲ್ಲ, ಒಂದು ಇನ್ಶನ್ ಮಾಡ್ತಾರೆ, ಕಳಿಸ್ತಾರೆ ಅಷ್ಟೇ. ಈ ಒಂದು ನಡೀತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದು ಆಯುಷ್ಯ ಕೊಡಲ್ಲ, ಇಮ್ಮಿಡಿಯೇಟ್ ಆಗಿ ತೆಗೆದಾಕಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಕಾರಣ ಕತ್ತಬಾರ್ದು. ಫ್ರೀ ಬಿಟ್ಬಿಡಿ. ಬಿಟ್ಬಿಡಿ, ಜಾಗ ಖಾಲಿ ಜಾಗ ಬಿಟ್ಬಿಡಿ. ಇಲ್ಲಿ ಖಾಲಿ ಜಾಗ ಬಿಟ್ಟಾಗ ಮೇಲ್ಗಡೆ ರೂಮ್ ಇದೆ, ನೀವು ಆ ಕಡೆಯಲ್ಲಿ ಜಾಗ ಇಲ್ವಾ? ಅದೇ ಅದೇ ಅರ್ಥ ಆಯ್ತು. ತೆಗೀರಿ ಫಸ್ಟ್. ಬಾತ್ರೂಮ್ ಎಲ್ಲ ತೆಗಲ ಅಲ್ಲ, ಸಂಪ ಏನಿದು, ನೀರ್ ಸ್ಟಾರ್ಟ್ ಮಾಡೋದಲ್ವಾ? ಇದು ಬಾತ್ರೂಮ್ ಅಲ್ವಾ? ಇದನ್ನ ಫಸ್ಟ್ ತೆಗೆದಾಕಿ, ಇದನ್ನ ತೆಗೆದಾಕಿ ಪಿಲ್ಲರ್ ಒಂದಿರ್ಲಿ, ಆ ಕಡೆ ಪಿಲ್ಲರ್ ಒಂದಿರ್ಲಿ, ನಡೀತಿ ಅಂತ ತೊಂದರೆ ಏನಿಲ್ಲ. ಇದನ್ನ ಪೂರ್ತಿ ತೆಗೆದಾಕ್ಬಿಡಿ. ಪಕ್ಕದಲ್ಲಿ ಜಾಗ ಇಲ್ವಾ ನಮ್ಗೆ? ಇಲ್ಲ, ಎಲ್ಲೂ ಜಾಗ ಇಲ್ಲ, ಜಾಗ ಇಲ್ಲ ಎಲ್ಲೂ ನಮ್ಗೆ. ಬನ್ನಿ ನೋಡೋಣ. ನೋಡಿ, ಸಾಧ್ಯವಾದರೆ ಇಲ್ಲೊಂದು ರೆಡಿ ಇದು ಮಾಡ್ಕೊಳ್ಳಿ. ಇದ್ಯಾವ್ದು ಕಟ್ಟಾಗಿದೆಯಲ್ಲ, ಬಾಲ್ಕನಿ ಕಟ್ಟಾಗಿದೆ ನೋಡಿ. ಬಾಲ್ಕನಿ ಕಟ್ಟಾಗಿದೆಯಲ್ಲ, ಇದು ಮನೆ ಬಂತ, ಇಲ್ಲಿ ರೂಮ್ ಬಂತಲ್ವಾ? ಈ ರೂಮಿಂದ ತಗೊಂಡು ಹೋಗ್ಬೋದಾ? ರೂಮ್ ಯಾಕೆ ಎಕ್ಸ್ಟ್ರಾ ತಂದ್ರಲ್ಲ? ಇಲ್ಲಿರೋವರೆಗೂ ಚೆನ್ನಾಗಿದೆ. ಎಕ್ಸ್ಟೆಂಡ್ ಯಾವಾಗ ಮಾಡ್ಕೊಂಡ್ರೆ ಇದನ್ನ ಆವಾಗ ಬಿದ್ದಿರೋದು ಅಪ್ಪರ್ ಕಾಳಿಗೆ ತೊಂದರೆ ಆಗಿರೋದು. ಅರ್ಥ ಆಯ್ತು ಹೇಳೋದು? ಮಾಡಿದ್ರೆ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಅದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಂಡು ಸ್ಟೇರ್ಕೇಸ್ ಕೊಟ್ಕೊಳ್ಳಿ. ಇಲ್ಲಿ ಹಿಂಗ್ ಹತ್ತೀವಲ್ವಾ, ಹಿಂಗ್ ಹತ್ತಬೇಕು ಅಷ್ಟೇ. ನಾವು ಈ ಕಡೆ ಹತ್ತಿ ಹಿಂಗ್ ಬರ್ಬೇಕು ಮೇಲಕ್ಕೆ. ನಾನು ಅದಕ್ಕೆ ಹೇಳೋದು, ಬೇಕಾದ್ರೆ ಇಲ್ಲಿವರೆಗೂ ತಗೋಬಹುದು ನಾವು. ಸ್ಟೇರ್ಕೇಸ್ ಇಲ್ಲೇ ಮಾಡಿಸ್ಬಿಡೋದು. ಬರುತ್ತಲ್ವಾ? ಡೆಫಿನೆಟ್ ಆಗಿ ಇಲ್ಲಿ ತಗೊಳ್ಳೋದು, ತಗೊಂಡು ಹಿಂಗ್ ಹತ್ಕೊಳ್ಳೋದು, ಹಿಂಗ್ ಹೋಗೋದಷ್ಟೇ. ಟೋಟಲಿ ನಾನು ಏನ್ ಗೊತ್ತಾ, 6 ಫೀಟ್ ತಗೊಳ್ತೀವಿ. ನೆನ್ಪಿಟ್ಕೊಬೇಕು, ಚೆನ್ನಾಗೆಲ್ಲ ತಿಳ್ಕೊಬೇಕು. ಇದನ್ನ ನಾನು ಎಲ್ಲೋ ಇದ್ದಾಗ ಕೇಳಿದ್ರೆ ಗೊತ್ತಾಗಲ್ಲ ನನಗೆ. ನೀವ್ ಯಾರ ಹತ್ರ ನೆನಪಿರಲ್ಲ ನನಗೆ. ಏನಮ್ಮಯ್ಯ? ಅರ್ಥ ಆಯ್ತಾ? ನೋಡಿ, 6 ಅಡಿ ಸ್ಟೇರ್ ಕೇಸು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರುತ್ತೆ 6 ಅಡಿ ಸ್ಟೇರ್ ಕೇಸ್. 6 ಅಡಿ ಬರುತ್ತೆ ಅನ್ಕೊಳ್ಳಿ. 6 ಅಡಿ ಅಂದ್ರೆ ಎಷ್ಟು ಫೂಟ್? 6 ಫೀಟ್. 6 ಫೀಟ್. ನಾನು ಅಡಿ ಅಂತೀನಿ, ಫೂಟ್ ಅಂತಾರಲ್ವಾ ಈ ಕಡೆ. ಸರಿ, ಸರಿ, ಓಕೆ. 6 ಫೀಟ್ ಸರಿನಾ? 6 ಫೀಟ್ ತಗೊಳ್ಳೋಣ. ತಗೊಂಡು ಈ ನೇರಕ್ಕೆ ಲ್ಯಾಂಡಿಂಗ್ ಈ ಕಡೆ ಬರೋದು ಬೇಡ. ಲ್ಯಾಂಡಿಂಗ್ ಇಲ್ಲೇ ಕ್ಲೋಸ್ ಆಗ್ಬಿಡ್ಲಿ. 5 ಫೀಟ್ ತಗೊಂಡ್ರೆ ಸಾಕು. ಕೊನೆಗೆ ಮುಂದೆ ಜಾಗ ಇರ್ಲಿ. 5 ಫೀಟ್ ತಗೊಳ್ಳಿ. 2.5 ಸರಿನಾ? ತಗೊಂಡು ಇಲ್ಲಿ ಪಿಲ್ಲರ್ ಬರ್ತಿಲ್ಲ, ಲ್ಯಾಂಡಿಂಗ್ ಕೆಳಗಡೆ ಪಿಲ್ಲರ್ ಬರ್ತಲ್ಲ. ಪಿಲ್ಲರ್ ಹೊರಗಡೆ ಬರಬಾರ್ದು, ಒಳಗಡೆ ಬರಬಾರ್ದು. ಇದ್ರ ನೇರವಾಗಿರ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಇದಕ್ಕೆ ಸಪೋರ್ಟ್ಗೆ ಬಂದ್ಬಿಡುತ್ತೆ. ಅದಾಯ್ತಾ? 5 ಅಡಿ ತಗೊಂಡ್ರೆ ನಾವು ನಿಮ್ಮ ಮನೆಯಿಂದ 5 ಅಡಿ ತಗೋಣ. 5 ಅಡಿ ತಗೊಂಡು ಪಿಲ್ಲರ್ ಹಾಕ್ಬಿಡೋಣ. ಮನೆ ಲೆವೆಲ್ ಕರೆಕ್ಟ್ ಆಗಿ ಪಿಲ್ಲರ್ ಹಾಕ್ಬಿಡೋಣ. ಪಿಲ್ಲರ್ ಹಾಕಿ ಇದು ಏನ್ ಸ್ಟೇರ್ಕೇಸ್ ಹತ್ತೀವೋ ಆ ಬಿಟ್ವೀನ್ ಬೇರೆ ಇದಿರುತ್ತಲ್ವಾ, ಅದೆಲ್ಲ ಫುಲ್ ಬಾಲ್ಕನಿ ಬಂದ್ಬಿಡುತ್ತೆ. ಬಾಲ್ಕನಿ ಬಂದ್ಬಿಡುತ್ತೆ. ಅವತ್ತು ಫಸ್ಟ್ ಕ್ಲಾಸ್. ನೀವು ಒಂದು ಬಾಂಡ್ ಪೇಪರ್ ಕೊಡಿ, ಸೈನ್ ಮಾಡ್ಕೊಡ್ತೀನಿ. ಬಹಳ ಚೆನ್ನಾಗಿರ್ತೀರಿ.
ಅರ್ಥ ಆಯ್ತು ಹೇಳೋದು. ಓಕೆ. ಇದು ಒಂದು ಸೇಫ್ಟಿ ಟ್ಯಾಂಕ್ ಒಂದು ಇದು ಸಂಪಲ್ವ ಇದು ವಾಟರ್ ಇದು 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 ಮಾಡ್ತೀರಾ, ಇದನ್ನ ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತೀವಿ. ಹಾ, ಇದನ್ನ ಯೂಸ್ ನೀವು ಆ ಸಂಪ್ ಯೂಸ್ ಮಾಡಿಬೇಕಾದ್ರೆ ಹೌದು. ಇನ್ನೂ ದೊಡ್ಡದು ಮಾಡ್ಕೊಳ್ಬೇಕಾದ್ರೆ ಇನ್ನೂ ದೊಡ್ಡದು ಮಾಡಿಬೇಕಾದ್ರೆ ಇದು ಯಾವುದೇ ಕಾರಣಕ್ಕೂ ಬೇಡ. ಹೆಣ್ಮಕ್ಳಿಗೆ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಅರ್ಥ ಆಯ್ತಾ? ಆರೋಗ್ಯದಲ್ಲಿ ಭಾರಿ ಅತಿ ದೊಡ್ಡ ತೊಂದರೆಯನ್ನ ಮಾಡಾಕತ್ತೆ. ಅರ್ಥ ಆಯ್ತಾ? ಸ್ವಲ್ಪ ಕಿತ್ತಾಟಗಳು ತಂದಾಕ್ಬಿಡುತ್ತೆ ಒಬ್ರಿಗೊಬ್ರಿಗೆ. ಒಬ್ರಿಗೊಬ್ರಿಗೆ ಸಾಮರಸ್ಯವನ್ನು ಕಳೆದಾಕತ್ತೆ ಮನೆಯಲ್ಲಿ. ಅರ್ಥ ಆಯ್ತಾ? ಒಂದು. ಎರಡನೇದು, ಇಲ್ಲಿ ಇದ್ಯಾಕೆ ಹೈಟ್ ಮಾಡಿದ್ರಿ? ಇದು ಇದು ಯಾವಾಗ್ಲೂ ಹೈಟಿಗೆ ಇತ್ತು ಗುರುಜಿ. ಸರಿ, ಇದ್ರ ಡೌನ್ ಮಾಡ್ಕೊಂಡ್ರಿ, ಸರಿ ಅಲ್ವಾ? ಡೌನ್ ಹಂಗೆ ಇದೆ. ಹಾ, ಬನ್ನಿ ಹೇಳ್ತೀನಿ. ಇದು ಟಾಯ್ಲೆಟಾ? ಇದು ಬಾತ್ರೂಮ್ ಗುರುಜಿ, ಹ್ಮ್. ಇದು ಟಾಯ್ಲೆಟ್ ಗುರುಜಿ. ಸರಿ, ಓಕೆ. ಇದೆಲ್ಲ ನಮ್ದೇನಾ? ಓಕೆ, ಇಲ್ಲೆಲ್ಲ ನಮ್ದು. ಆ ಕಡೆ ಎಲ್ಲ ಬರಕ್ ಜಾಗ ಇಲ್ವಾ ಅದಕ್ಕೆ? ಇಲ್ಲ ಗುರುಜಿ, ಅಂದ್ರೆ ನಮ್ದು ಎಂಡ್ ಗುರುಜಿ ಇಲ್ಲಿಗೆ. ಇದು ಯಾವುದೇ ಕಾರಣಕ್ಕೂ ಬಳಸಕ್ ಹೋಗ್ಬೇಡಿ. ಈ ಜಾಗ ಬಳಸೋದೇ ಬೇಡ. ಅವಾಗ್ಲೂ ನಮ್ಗೆ ತೊಂದರೆ ಆಗ್ತಾರೆ. ತಲೆ ಮೇಲೆ ಕಲ್ಲು ಹಾಕೊಂಡಂಗ್ ನಾವು. ಅಂದ್ರೆ ಬಳಸೋದಂದ್ರೆ ಇವಾಗ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇದು ಬೇಕಾ? ಇದು ಇದಿಲ್ಲ ಗುರುಜಿ, ನಮ್ದೆಲ್ಲ ಇದೆ. ಬಟ್ ಕುಲ್ಲ ಜಾಗ ಇದೆ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಳಸಬೇಡಿ. ದೊಡ್ಡ ರೋಗ ಇದ್ದಂಗೆ. ಇದರಿಂದ 1 ಕೋಟಿ ಬಂದ್ರು ಬೇಡ, ಬಿಟ್ಟಾಕಿ. ಬಹಳ ಚೆನ್ನಾಗಿರುತ್ತೆ ನಮ್ದು. ಇದು ನಮ್ಮದು ಅಂತ ನೀವು ಯಾವತ್ತು ಅನ್ಕೋಬೇಡಿ. ಕ್ಲೋಸ್ ಮಾಡಿ ಫಸ್ಟ್. ಅರ್ಥ ಆಯ್ತು ಹೇಳೋದು? ಯಾವುದೇ ಕಾರಣಕ್ಕೆ ಇದು ಮಾಡ್ಬೇಡಿ. ಇದು ಯಾವುದೇ ಕಾರಣಕ್ಕೆ ಇಲ್ಲಿಂದ ಇಲ್ಲಿಗೆ ಓಡಾಡಬಾರ್ದು. ನಾನು ಓಡಾಡಿದ್ರೆ ಒಂದು ಟ್ರಿಗರ್ ಇಟ್ಕೊಂಡಂಗೆ, ನಿನಗೆ ಒಂದು ಗನ್ ಇಟ್ಕೊಂಡಂಗೆ. ನಾನು ಯಾವಾಗ ನಾನು ಇದು ಮಾಡ್ತೇನೆ ಗೊತ್ತಿಲ್ಲ, ಫೈರ್ ಮಾಡ್ತೇನೆ ಗೊತ್ತಿಲ್ಲ ನಿನಗೆ. ಅರ್ಥ ಆಯ್ತಾ? ಇಲ್ಲಿ ಓಡಾಡೋದ್ರಿಂದ ನಿನಗೆ ಯಾವಾಗ ಫೈರ್ ಮಾಡ್ತಾನೆ ನನಗೆ ಗೊತ್ತಿಲ್ಲ. ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ. ಬೇಕಾ ನಿನಗೆ ಎಂತದ್ದು? ಕ್ಲೋಸ್ ಮಾಡಿ. ಗೇಟ್ ಕ್ಲೋಸ್ ಮಾಡ್ಬಿಡು. ಫ್ರಂಟ್ಲಿಂದ ಓಡಾಡ, ಫ್ರಂಟ್ಲಿಂದ. ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿನ ಬರಬಾರ್ದು. ಅರ್ಥ ಆಯ್ತಾ? ಮಾಡ್ಕೊಂಡ್ಬಿಡಿ. ಸಮಸ್ಯೆ ಇರಲ್ಲ. ಒಂದು ಏರಿಸಿದ ನಂತರದಲ್ಲಿ ನಾವೇನ್ ಗೊತ್ತಾ, ಅಲ್ಲಿದೆಯಲ್ಲ, ಅಲ್ಲಿ ಇಲ್ಲಿ ನೀರ್ ಹಾಕಿದ್ರೆ ಅಲ್ಲಿಗೆ ಹೋಗ್ಬೇಕು ನನಗೆ ನೀರು. ಅರ್ಥ ಆಗತ್ತ ನನಗೆ ಹೇಳೋದು? ಇದು ಏನಾಗತ್ತಂದ್ರೆ ಗಂಡು ಮಕ್ಕಳ ಇದನ್ನ ಪವರ್ ಕಡಿಮೆ ಮಾಡುತ್ತೆ. ಪವರ್ ಅಂದ್ರೇನು? ಅವರು ಆರೋಗ್ಯದಲ್ಲಾಗಲಿ, ಸಾಮಾಜಿಕದಲ್ಲಾಗಲಿ, ಆಯುಷ್ಯನಲ್ಲಾಗಲಿ ಒಡೆದಾಕತ್ತೆ. ಅರ್ಥ ಆಯ್ತು ಹೇಳೋದು? ಬರೀ ಮಣ್ಣು ಹಾಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಮಣ್ಣು ಹಾಕೊಂಡು ಸ್ವಲ್ಪ ಸಿಮೆಂಟ್ ಹಾಕೊಂಡು ಆ ಕಡೆ ಡೌನ್ ಕೊಟ್ಕೊಳ್ಳಿ, ಕ್ಲೀನಾಗಿ ಕೊಟ್ಕೊಳ್ಳಿ. ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನ. ನೀವು ಹಿಂದೆ ಯಾವತ್ತು ಹೋಗ್ತಿರೋ ಆವತ್ತು ತಗೊಂಡೋಗಿ ಒಳಗಾಗ್ತಾರ ನೋಡಿ, ನೆನಪಿಟ್ಕೊಳ್ಳಿ ನಿಮ್ಮನ್ನ. ಇದು ಬಾತ್ರೂಮ್ ಯೂಸ್ ಮಾಡ್ತಾ ಇದ್ದಾರೆ. ಮಾಡಿ, ಏನು ತೊಂದರೆ ಏನಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ರಂಗನಾಥ್. ಹಿಂದಿಂದು ಎಷ್ಟು ದೊಡ್ಡದಾಗಿ ಮೇಲಕ್ಕೆ ಚೆನ್ನಾಗಿ ಮಾಡ್ತಾ ಇದ್ರು, ಬೆಳಿತಾ ಇದ್ರು, ಅಷ್ಟೇ ದಿಮ್ಮ ಕೆಳಗ್ ಬಿದ್ಬಿಡ್ತೀರಿ ನೋಡ್ರಿ. ಮತ್ತೆ ಕಳ್ಕೊಂಡ್ಬಿಡ್ತೀರಿ. ನೆನ್ಪಿಟ್ಕೊಳ್ಳಿ ಇದನ್ನ. ಕಳ್ಕೊಳ್ತೀರಿ. ಹಿಂದೆ ಯಾವುದೇ ಕಾರಣಕ್ಕೂ ನಾನು ಪುಗ್ಸೆಟ್ಟೆ ಕೊಟ್ರು ಬೇಡಪ್ಪ, ನಾನು ಕೆಲವಾರು ಸೈಟ್ಗಳನ್ನ ಪುಗ್ಸೆಟ್ಟೆ ಕೊಟ್ರು ನಾನು ತಗೊಳ್ಳಲ್ಲ ಅಂತ ಹೇಳ್ತೀನಿ. ಅದು ನಿನಗೆ ಬೇಡ. ನಿನಗೆ ಹೇಳ್ತೀನಿ ನೋಡು, ಈ ಮನೆಗೆ ಅದನ್ನ ಯಾವುದೇ ಕಾರಣಕ್ಕೂ ಸೇರಿಸ್ಕೋಬೇಡಿ. ಕೆಲವಾರು ವಿಚಾರ ನೋಡ್ತಾ ಇರ್ತೀವಿ. ಬಳ್ಳಾರಿ ಗಾಲಿ ಜನಾರ್ದನ ರೆಡ್ಡಿ ಏನ್ ಮಾಡಿದ್ರು, ಮಾಜಿ ಸಚಿವರು ಗಣಿದಣಿ ಅಂತ ಇದ್ರು, ಏನ್ ಮಾಡಿದ್ರು, ಅವರು ಕಾರ್ ಪಾರ್ಕಿಂಗ್ ಅಂತ ಒಂದು 2 ಜಮೀನು ತಗೊಂಡ್ರು. ಸೊ ಅದೆಲ್ಲ ವ್ಯತ್ಯಾಸ ಆಗ್ತಾವ. ಎಷ್ಟು ಅನುಕೂಲ ಆಗಿದ್ರು ಕೂಡ ನಾವು ಕೆಳಗ್ ಬೆಳಕ್ ಸ್ಟಾರ್ಟ್ ಆದ್ರೆ ಯಾವುದೇ ಕಾರಣಕ್ಕೂ ಯಾವ ದೇವರು ನಮ್ಮನ್ನ ಕಾಪಾಡಲ್ಲ. ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಮಾಡ್ಕೊಳ್ಳಿ. ಸೈಟ್ ತುಂಬಾ ಚೆನ್ನಾಗಿದೆ. 100% ಸಕ್ಸಸ್ಫುಲ್. ನೀವು ಬಹಳ ಚೆನ್ನಾಗಿರ್ತೀರಿ, ನಂಬರ್ 1 ಆಗಿರ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದ್ ನಿಮಿಷ ಅಷ್ಟೇ. ಫಸ್ಟ್ ಹೊಡೀರಿ ಹೇಳಿ ಮರ. ಇವಾಗ ಇದು ಅಡಿಗೆ ಮನೆ ವಾಸ್ತು ನಾವು ಆ ಮನೆ ಬಿಡಿಸ್ಕೊಂಡು ಈ ಮನೆಗೆ ಇದು ಮಾಡಿದ್ವಿ. ಕೆಲವೊಬ್ರು ಏನಂತಾರ, ಅಡಿಗೆ ಮನೆ ಒಂದೇ ಯೂಸ್ ಮಾಡೋ ಮನೆ ಜಾಗದಾಗನೇ ಇರ್ಬೇಕು, ಸಪರೇಟ್ ಮಾಡ್ಕೊಂಡ್ರಿ. ಬೇಡ, ಏನಾಗಲ್ಲ. ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲ. ತಲೆ ಕೆಡ್ಸ್ಕೊಬೇಡಿ. ಸರಿನಾ? ನಾವು ಜಾಸ್ತಿ ಈ ಕಡೆ ಮೂವ್ಮೆಂಟ್ ಮಾಡ್ತೇವೆ. ಇದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಅವಕ್ಕೆ ಏನೇನಾಗಲ್ಲ. ನಾನು ಒಳಗೆ ಹೋಗ್ತೇನೆ, ಆಮೇಲೆ ಒಳಗೆ ಬಂದು ಹೇಳ್ತೇನೆ. ಹಾ, ಈ ನಿಲ್ಲವರೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಬೇಕಿದ್ರೆ. ಈ ಮನೆನ ಗೋಡಮ್ ಇಲ್ಲವರೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಗೋಡಮ್ ಇಲ್ಲವರೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಹೈಟ್ ಮಾಡ್ಕೊಳ್ಳಿ. ಒಳಗೆಲ್ಲ ಹೈಟ್ ಮಾಡ್ಕೊಂಡು ಇದು ಮಾಡೋದೇ ತಪ್ಪಿದು. ಹೈಟ್ ಮಾಡ್ಬೇಕಾಗಿತ್ತು ಸ್ವಲ್ಪ. ಇದಕ್ಕೆಲ್ಲ ಈ ಲೆವೆಲ್ಗೆ ಬರ್ಬೇಕಾಗಿತ್ತಲ್ಲ ಕೆಳಗಡೆ. ಸ್ವಲ್ಪ ಅನುಕೂಲ ನೋಡ್ಕೊಂಡು ಇದ್ರ ಲೆವೆಲ್ಗೆಲ್ಲ ಮಾಡ್ಕೊಂಡು ಆ ಶೀಟ್ನ ಸ್ವಲ್ಪ ಎಬ್ಬಿಸ್ಕೊಳ್ಳಿ. ಹೈಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ತೊಂದ್ರೆ ಏನಾಗಲ್ಲ ನಿಮಗೆ. ನಿಮಗೆ ತೊಂದರೆ ಆಗಲ್ಲ ರೀ. ತಲೆ ಕೆಡ್ಸ್ಕೋಬೇಡಿ. ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಧೈರ್ಯವಾಗಿ ನಾನು ಹೇಳ್ದಂಗೆ ಸ್ವಲ್ಪ ಹೊಡೆದಾಕಿ ಬಹಳ ಚೆನ್ನಾಗಿ ಆರೋಗ್ಯವಾಗಿರ್ತೀರಿ.
ಇಲ್ಲ ಅಂತಂದ್ರೆ ನೀವು ಆರೋಗ್ಯವಾಗಿ ಇರೋದಿಲ್ಲ ಅಂತಂದು ಬರ್ಕೊಡ್ತೀನಿ ಬೇಕಾರೆ ನಾನು. ಚಾಲು ಮಾಡ್ತೇವ್ರಿ ಸರ್ ನಾವು. ಈಗ ಮಾಡಮ್ಮ already ಯಾರು? ಮಾಡ್ಸೋಕಂತೇಳಿ ಅಲ್ಲೆಲ್ಲ ಮಾಡಿ 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 ಮರಳು ಎಲ್ಲ ಮಾಡಿ. ಸುತ್ತಿದ್ದಾರೆ. ಮಾಡಿ ಅದನ್ನ ಫಸ್ಟ್ ಮುಚ್ಚಾಕಿ, ಅದನ್ನ ಫಸ್ಟ್ ಹ್ಞೂನ್ರಿ ಸರ್. ಅದು ಟ್ಯಾಂಕ್ ಮುಚ್ಚಮ್ಮ. ಆತು. ಏನ್ ಗೊತ್ತಾ, ಇವಾಗ ಗುರುಜಿ ಅದಕ್ಕ ನಾವು ಅದನ್ನೆಲ್ಲ ಖಾಲಿ ಮಾಡಿದ ತಕ್ಷಣ ಖಾಲಿ ಉಳಿಯುತ್ತಲ್ಲ, ಅಷ್ಟೇ ಖಾಲಿ ಬಿಟ್ರೆ ನಡೆಯುತ್ತೆ. ಮರಳಾಕಿ ಮುಚ್ಚಬೇಕು, ಮರಳು ಹಾಕಿ ಮುಚ್ಬೇಕು. ದೊಡ್ಡ ದೊಡ್ಡ ಕಲ್ಲು ಹಾಕಿ ಮುಚ್ಚಬೇಡಿ. ಮತ್ತೆ ಬರೇ ಮರಳ. ಮರಳು ಹಾಕಿ ಅವಾಗ ಫುಲ್ ಪ್ಯಾಕ್ ಆಗ್ಬೇಕಲ್ಲ. ಹಾ. ಅರ್ಥ ಪ್ಯಾಕ್ ಮಾಡಿ ಕ್ಲೋಸ್ ಮಾಡಿ. ಓಕೆ ಸರಿನಾ? ಬಹಳ ಚೆನ್ನಾಗಿದೆ ಕಣ್ರಿ ಇದು. ನೋಡಿ 5 ಅಡಿ ತಗೊಂಡಾಗ 5 ಅಡಿ ನನಗೆ ಟೋಟಲ್ ಆಗಿ ಬಾಲ್ಕನಿ ಬಂದ್ಬಿಡುತ್ತೆ. ಬಾಲ್ಕನಿ ಬರ್ತಿಂಗೆ ಬಾಲ್ಕನಿ ಬಂದಿದ್ದನ್ನ 5 ಅಡಿ ಟೋಟಲ್ ಆಗಿ ನಿಮ್ಮ ಮನೇಲಿ ಇದೆ ಅಲ್ಲಿವರೆಗೂ ಪಿಲ್ಲರ್ ಹಾಕೊಳ್ತೀವಿ. ಪಿಲ್ಲರ್ ಹಾಕೊಂಡು ಟೋಟಲ್ ಆಗಿ ಬಾಲ್ಕನಿ ಬಂದ್ಬಿಡ್ಲಿ. ಇಲ್ಲಿವರೆಗೂ ಬರುತ್ತೆ. ಮನೆಯಲ್ಲಿದೆ ಅಲ್ಲಿವರೆಗೂ ಬರುತ್ತೆ. ಸಾಕಲ್ವಾ? ಓಕೆ. ಇನ್ನು ಫಸ್ಟ್ ಇನ್ ತೆಗೀರಿದ್ನ ನೀವು ತಲೆ ಮೇಲೆ ನಿಮ್ಮ ಎಲ್ಲರಿಗೂ ಆಯುಷ್ ಕೊಟ್ಟಂಗೆ ನಿಮಗೆ ನೆನ್ಪಿಟ್ಕೊಳ್ಳಿ ಇದನ್ನ. ಹಾ, ಇಲ್ಲ ಅಂದ್ರೆ ತೊಂದರೆ ಮಾಡ್ಕೊಳ್ತೀರಿ. ಯಾರೇನ್ ಹೇಳಿದ್ರು ಕೇಳಬೇಡಿ, ಯಾರೇನ್ ಹೇಳಿದ್ರು ಕೇಳೋದ್ ಬೇಡ ಅಂದೆ. ಮತ್ತೆ ಒಂದು ನೋಡಿ, ಇಲ್ಲಿ ಏನಾಗತ್ತೆ, ಕಳ್ಳತನ ಭಯಗಳು, ಚೋರ ಭಯ ಅಂತೀವಿ. ಚೋರ ಭಯ ಒಂದು. ಎರಡನೇದು, ನಿಮಗೆ ಮನೇಲಿ ಸಾಮರಸ್ಯ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕಿತ್ತೋಡೋದು ಹೊರಗಡೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳೋದು ನಾನು. ಎರಡರಲ್ಲೂ ಹೇಳೋದು ವ್ಯಾಜ್ಯಗಳು ಅಂತ ಸ್ಟಾರ್ಟ್ ಆಗ್ಬಿಡ್ತಾವೆ. ಅಸೂಯೆ ಸ್ಟಾರ್ಟ್ ಆಗ್ಬಿಡುತ್ತೆ ಒಬ್ಬರಿಗೊಬ್ಬರಿಗೆ. ಅದಕ್ಕಾಗಿ ಅದನ್ನ ಅದಿದೆಯಲ್ಲ, ಗೇಟ್ ಇದೆಯಲ್ಲ, ಯಾವುದೇ ಕಾರಣಕ್ಕೆ ಓಡಾಡಬೇಡಿ. ಹಾ, ಕ್ಲೋಸ್ ಮಾಡಿ, ಇಲ್ಲಿ ಓಪನ್ ಮಾಡ್ಕೊ. ಈ ಗೇಟ್ ಅಷ್ಟೇ, ಈ ಗೇಟ್ ಅಷ್ಟೇ. ಇದು ಕಟ್ಕೊಂಡು ಗೇಟ್ ಇಟ್ಕೊಳ್ಳಿ. ಗುರುಜಿ ಈ ಮೂಲಿ ಹೆಚ್ಚು ಮಾಡ್ಕೊಳ್ಬೇಕಾ? ಒಂದ್ 2 ಇಂಚ್ ಬಿಡಿ, ಒಂದ್ 2 ಇಂಚ್ ಬಿಟ್ಬಿಟ್ಟು ರಾಡ್ ಕೊಟ್ಟು ಮಾಡ್ಕೊಳ್ಳಿ. ಸರಿನಾ? ಬನ್ನಿ. ಹಿಂಗೆ ಬಂದ ತದನಂತರದಲ್ಲಿ ನೀವು ಅನುಕೂಲ ನೋಡ್ಕೊಂಡು ಹೇಳೋದ್ ನಾನು. ಈಗೇನ್ ಬೇಕಾಗಿಲ್ಲ, ಇಲ್ಲಿ ಓಡಾಡಿ ಸಾಕು. ಇಷ್ಟು ಓಡಾಡಿದ್ರೆ ನಿಮ್ಗೆ 70% ಕಿತ್ತಾಡೋದಿಲ್ಲ ಮನೇಲಿ. ನೀವು ಸುಮ್ನೆ ಅಸೂಯೆ ಒಬ್ಬರಿಗೊಬ್ರಿಗೆ. ರೆಡಿ ಮಾಡಿರೋದು ನಾವು ಗುರುಜಿ, ನಮ್ದೇ ವರ್ಕ್ಶಾಪ್ ಅದ. ನಾವು ನಮ್ಗ ತಪ್ಪು ಮಾಡ್ತೀವಿ. ನಾನು ಹೇಳೋದು ಅನ್ಸುತ್ತೆ, ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇಲ್ಲ ಗುರುಜಿ, ಅದು ಮಾಡಿದ ನಂತರನು ಆಗಿದ್ದವು. ನಾನು ಹೇಳೋದು ನಿಜಾಂಶ ಅನಿಸ್ತಾ ಇದೆಯಾ? ಸುಮ್ ನೀವು ಅನ್ನೋದು ಬೇಡ ಅದು ಗೇಟ್ ಮಾಡಿದ್ರೆ ನಮಗೆ ಇದೆ ಅಷ್ಟೇ, ಇಷ್ಟೆಲ್ಲ ಮುಗ್ಕೊಂಡ್ರಿ ಅಲ್ವಾ? ಆ ಗೇಟು ಪ್ಲಸ್ ಇವೆಲ್ಲನೂ ವ್ಯತ್ಯಾಸ. ಮುಂದೆ ಯಾವಾಗ ಚಾಚ್ಕೊಂತೋದುವ, ಯಾವಾಗ ನಾವು ಮಾರ್ಪಾಟುಗಳು ಮಾಡ್ಕೊಳ್ತಾ ಹೋಗ್ತೀವೋ ಆವಾಗ ವ್ಯತ್ಯಾಸ ಆಗ್ತಾ ಹೋಗ್ತದೆ. ನಮ್ಮ ಫಾದರ್ ಹೇಳ್ಕೊತಾನೆ ಇದ್ದೀನಿ. ಆಕ್ಚುಲಿ ಗೊತ್ತಂದ್ರೆ ಹಳ್ಳಿ ಮನೆ ಒಳಗೆ ಇದ್ದಾಗ ಯಾವುದೇ ದೊಡ್ಡ ಆಪರೇಷನ್ ಆಗ್ಲಿ, ದವಾಖಾನೆ ಏನು ಬಂದಿಲ್ಲ. ಇಲ್ಲಿ ಇದೆಯಲ್ಲ, ಇಲ್ಲಿ ಇದೆಯಲ್ಲ, ಈಗ ನಂತರ ಸ್ಟಾರ್ಟ್ ಆಗಿದೆ. ಬರೀ ಹಾಸ್ಪಿಟಲ್ ಅಂತಲ್ಲ, ಆಯುಷ್ಯ ಕೊಡಲ್ಲ ಇಲ್ಲಿ, ನೆನ್ಪಿಟ್ಕೊಂಬಿಡಿ. ಯಾವಾಗ ಈ ಹೊಸ ಮನೆ ಬಂದಿದೆಯಲ್ಲ ಅವತ್ತ ಆಪರೇಷನ್. ಈಗ ರೋಗ ಯಾವ್ದನ್ನ ಕಾಯಿಲೆ ಬಂದ್ರೆ ಗೊತ್ತಾಗದೇ ಇಲ್ಲ. ಅದು ಹ್ಞೂನ್ರಿ ಸರ್. ಹಾಗೆ ಒಮ್ಮೆ ಫೈನಲ್ ಫೈನಲ್ ಆಗೋದು ಒಂದೇ ಸಾರಿ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಅದನ್ನ ಬಾರಿ ಇಂಪಾರ್ಟೆಂಟ್. ಎಲ್ಲ ಮಾಡ್ಕೊಳ್ಳಿ. ಸರಿಪ್ಪ, ಹೇಳಪ್ಪ. ಇದು ಡೈನಿಂಗ್ ಹಾಲ್. ಇದೇನ್ ರೂಮ್ ಇದು? ಇದು ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಇದು ಮೊದಲು ನಾವು ಕಟ್ಟಿಸ್ಕೊಂಡಾಗ ಇದು ಬೆಡ್ರೂಮ್ ಇತ್ತು ಗುರುಜಿ. ಯಾರು ಮಲಗ್ತಾರೆ ಇಲ್ಲಿ? ಇಲ್ಲಿ ಅಪ್ಪರ್ ಯೂಸ್ ಮಾಡ್ತಿದ್ರ ಆ ಟೈಮ್ ನಲ್ಲಿ? ಇಲ್ಲ. ಅವಾಗ ನಾನು ಮಾತು ಹೇಳೋದು ಇಲ್ಲಿ ಆಕಸ್ಮಿಕ. ನಾನು ಹೇಳೋದು ಇದನ್ನ ಆ ಕಡೆಯಿಂದ ಓಡೋದು ತುಂಬಾ ಸೂಕ್ತ. ಆ ಕಡೆಯಿಂದ ಓಡಾಡೋದು ತುಂಬಾ ಸೂಕ್ತ. ನೀವು ಇಲ್ಲಿ ಹತ್ರ ಆಗತ್ತೆ ಬಿಡು ಅಂತ ಓಡಾಡೋದು ಇದು ಏನಾಗತ್ತೆ ಅಂತಂದ್ರೆ ಈ ಮನೇಲಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತೆ. ಈ ಮನೆನ ಬೇಡ, ಸವಾಸ ಬೇಡ, ಹೋಗ್ಬಿಡೋದನ್ನ ಅನಿಸ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಒಮ್ಮೊಮ್ಮೆ ನಾನು ಹೇಳೋದು, ನನಗೆ ಗಂಡನ ಬೇಡ, ಈ ಮನೇನ ಬೇಡ, ಒಂದು ಇಲ್ಲ ಗುರುಜಿ, ನೀವು ಹೇಳ್ತಾ ಇರೋದು ಆಲ್ರೆಡಿ ಬಂದು ಹೋಗಿ ನಾವು ಕೇಳಿದ್ದೇವೆ ಅಲ್ವಾ? ಅರ್ಥ ಆಯ್ತಮ್ಮ? ನಾನು ಯಾಕಂದ್ರೆ ನಿಮ್ ಬಗ್ಗೆ ನಾನು ಕೆಟ್ಟದಾಗ ಮಾತಾಡೋದು ಇನ್ನೊಂದು ಏನೋ ನಂಗೆ ಆಗಂತಲ್ಲ, ಇಂಪಾರ್ಟೆಂಟ್. ನಾನು ಹೇಳ್ದಂಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅವ್ರು ಏನ್ ಹೇಳಲ್ಲಪ್ಪ, ಅವ್ರೇನ ಅಂತ ಅನ್ಕೊಳಲ್ವಾ? ಆದ್ರೆ ಇಲ್ಲಿ ಅವ್ರ ತಪ್ಪು ಅಲ್ಲ, ಇವ್ರ ತಪ್ಪು ಅಲ್ಲ. ನಾನು ಹೇಳೋದು ಇದನ್ನ ಸ್ಥಾನ ಬಲ ಲಾಕ್ ಮಾಡಿ ಇದನ್ನ ವಿಂಡೋ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್. ನೀವು ಹೋಗೋ ಅಂದ್ರೆ ಅವರು ಹೋಗಲ್ಲ, ನೀವು ಹೋಗಲ್ಲ, ನೀವು ಹೋಗಲ್ಲ, ಬಿಟ್ಟು ಇದು ಬೇಕೇ ಬೇಕು ಅಂದಲ್ಲಿ ನೀವು ಆ ಕಿಟಕಿ ಜಾಗದಲ್ಲಿ ಮಾಡ್ಕೋಬೇಕು. ಇದನ್ನ ಈ ಕಡೆ ಸರಿಸಬೇಕು ನೀವು ಬೇಕು ಅಂದಾಗ. ಮತ್ತೆ ಹಂಗಾರೆ ಆ ಕಡೆ ಸರಿನಾ? ಏನಮ್ಮ ನಿಮ್ ಸೊಸೆನ ಮಾತು ಕೇಳೋದೇ ಇಲ್ಲ. ಇದ್ ಬಿಟ್ರೆ ಇದು ತಪ್ಪು ಅವ್ರದಲ್ಲ, ನಾವು ಮಾಡ್ಕೊಂಡಿದೀವಿ, ತಪ್ಪು ಮಾಡ್ಕೊಂಡಿದೀವಿ. ಆ ಮಕ್ಳು ಏನ್ ಮಾಡ್ತಾವೆ?
ಅವು ಮಕ್ಕಳಿದ್ದಂಗಲ್ವಾ, ಹೌದಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಟ ಆಡಿಸ್ತಿರುತ್ತೆ, ಸ್ಥಾನಬಲ ಆಟ ಆಡಿಸ್ತಿರುತ್ತಂಗೆ. ಅರ್ಥ ಆಯ್ತಾ? ಇದನ್ನ ತಗೊಂಡು ಆ ಕಟ್ಬಿಡಿ, ಫಸ್ಟ್ ಕ್ಲಾಸ್. ಯಾರು ಕೆಟ್ಟವ್ರಿಲ್ಲ, ಒಳ್ಳೆಯವ್ರಿ. ಹ್ಮ್. ಯಾರು ಕೆಟ್ಟವ್ರಿದ್ದಾರೆ ಅಲ್ವಾ? ಎಲ್ಲ ಒಳ್ಳೆಯವರೇ. ಲೈಟ್ ಹಾಕಿ ಯಾರು ಮಲಗ್ತಾರೆ ಇಲ್ಲಿ? ಇಲ್ಲಿ ಅವರದು ಯೂಸ್ ಮಾಡ್ತಾರೆ. ಹ್ಮ್. ಅಪ್ಪಾರ್ ಏನೈತಿ ಇದು ಟ್ರೆಜರಿ ಏನೈತಿಲ್ಲ ಅಪ್ಪಾರ್ ಯೂಸ್ ಮಾಡ್ಕೊಂತಾರ ಅವ್ರದ್ದು ಇತ್ತು. ಅಲ್ಲಿ ಅವ್ರು ಮೊದಲು ಯೂಸ್ ಈಗೆಲ್ಲ ರಿನೋವೇಷನ್ ಮಾಡ್ತಿದಾರಲ್ಲ ನೀವು? ಮಾಡ್ತಾರೆ. ರಿನೋವೇಷನ್ ಮಾಡ್ತಾ ಇದ್ದೀರಾ? ಮನೆ ರಿನೋವೇಷನ್ ಮಾಡ್ತಾ ಇದ್ದೀರಾ? ಅವರಲ್ಲಿ ಮಲಗಿದಾಗ ಏನಾಗತ್ತಂದ್ರೆ ಅವರು ಸ್ಥಿಮಿತ್ರಲ್ಲ, ಅವ್ರಿಗೂ ಸರಿ ನಿದ್ರೆಗಳು ಬರಲ್ಲ. ಅಂತ ಇದ್ರ ಬನ್ನಿ ಹೇಳ್ತೀನಿ. ನೀವು ರಿನೋವೇಷನ್ ಮಾಡಿಸೋದ್ರಿಂದ ಆ ಡೋರ್ ತಗ ಇಲ್ಲಿ ಇಟ್ಕೊಳ್ಳಿ. ಆ ಡೋರ್ ಇಲ್ಲಿ ಇಟ್ಕೊಳ್ಳಿ. ಈ ಕಡೆ ಸ್ವಲ್ಪ ಇಲ್ಲೇ ತೋರಿಸಿ ಗೊತ್ತಾಗ್ಬಿಡುತ್ತೆ ನಿಮ್ಗಲ್ವಾ? ಅಂದ್ರೆ ಗುರುಜಿ ನಾ ಏನ್ ಮಾಡ್ತಿದ್ವಿ, ಹೊರಗಿನ ಔಟರ್ ಏನದಲ್ಲ ಅವನ್ನ ರಿನೋವೇಷನ್ ಮಾಡ್ಕೋತಾ ಇದೀವಿ. ಬಟ್ ಇದು ಒಳಗಡೆ ಮತ್ತಿರ್ಲಿ, ಸುಮ್ಮನೆ ಬಿಟ್ಬಿಡು. ಒಂದ್ 6 ತಿಂಗಳು ವರ್ಷ ಬಿಟ್ಬಿಡು. ಒಂದ್ ವರ್ಷ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋದು. ಸರಿಮ್ಮ? 2 ವಿಸಿಟ್ ಕೊಡ್ತೀನಲ್ಲ, ಯಾರಾದ್ರೂ ಮಲ್ಕೊಳ್ಳಿ. ಅಪ್ಪ ಅಮ್ಮ ಯಾರಾದ್ರೂ ಮಲ್ಕೊಳ್ಳಿ, ತಲೆ ಕೆಡಿಸ್ಕೊಬಿಡಿ. ಬಹಳ ಚೆನ್ನಾಗಿದೆ, ತೊಂದ್ರೆ ಏನಿಲ್ಲ. ಇದೇನಿದು? ಇದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೆ ಗುರುಜಿ ನಾವು. ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀರ? ಯಾರು ಮಲಗ್ತಾರೆ ಇಲ್ಲಿ? ಇಲ್ಲಿ ನಮ್ಮ ಬ್ರದರ್ ಇರ್ತಿದ್ರು ಗುರುಜಿ. ಇಲ್ಲೇ ಓಪನ್ ಮಾಡಿ. ಇದನ್ನ ಯೂಸ್ ಮಾಡೋ ಬಿಟ್ಟಿದ್ರು ಗುರುಜಿ. ಸರಿ, ಯಾವುದೇ ಕಾರಣಕ್ಕೆ ಹೋಗ್ಬೇಡಪ್ಪ ಇಲ್ಲಿ. ಲಾಕ್ ಮಾಡಿ ಫಸ್ಟ್. ಇದನ್ನ ಲಾಕ್ ಮಾಡ್ಬಿಟ್ಟು ಗೋಡೆ ಕಟ್ಬಿಡಮ್ಮ. ಗೋಡೆ ಕಟ್ಟಿ ವಿಂಡೋ ಮಾಡ್ಬಿಡಮ್ಮ. ಸರಿಮ್ಮ? ವಿಂಡೋ ಮಾಡ್ಬಿಟ್ಟು ಫಸ್ಟ್ ಕ್ಲಾಸ್ ಗೆದ್ದು ಬಿಡಿ. ಸ್ಟೋರ್ ಮಾಡ್ಕೊಂಡ್ಬಿಡಿ. ಇವಾಗ ಏನ್ ಮಾಡ್ತಾ ಇದ್ದೆ ಗುರುಜಿ, ಇಲ್ಲಿ ಅಪ್ಪರಿಗೆ ಇರೋಕ್ ಇದು ಮಾಡ್ಬೇಕಂತ. ಎಸ್, ಒಂದ್ ಕೆಲಸ ಮಾಡಿ, ಇದನ್ನ ಅರ್ಧ ಕಟ್ಬಿಟ್ಟು ವಿಂಡೋ ಮಾಡಿ, ಕಿಟಕಿ ಮಾಡಿ. ಈಗ್ರಿ ಸರ್ ಇವ್ರ ಅಪ್ಪಾಜಿಯವ್ರು ಅಲ್ಲೇ ಮಲ್ಕೋತಾರೆ. ಅಲ್ಲೇ ಈಗ ಅಲ್ಲಿ ಮಕ್ಕಳ ಸಂಬಂಧ ತೊಂದ್ರೆ ಆಕೈತಿ ಅಂತ ಇವ್ರ ಅಪ್ಪಾರ್ರೆ. ಇಲ್ಲ ಬೇಡ, ಇಲ್ಲಿ ಮಲ್ಕೊಳ್ಳಿ. ಇದನ್ನ ಅರ್ಧ ಕಿಟಕಿ ಮಾಡ್ಬಿಟ್ಟು ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಿದು? ಇದು ಆಕ್ಚುಲಿ ಮೊದಲಿಗೆ ಏನಿದು ಗುರುಜಿ, ಅಡಿಗೆ ಮನೆ ಗುರುಜಿ ನಮ್ದು. ಅಲ್ಲ, ಈಗ ಏನ್ ಕಡೆ ಇಸಾಗಿತ್ತು ಇದು ಒಲೆ ಇರುತ್ತಲ್ಲ ಗುರುಜಿ, ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಅದ್ರದೇ ಇದು ಗೋಡೆ. ಇದನ್ನ ಹೊಡೆದಾಕ್ಬಿಡಿ, ಬಡಿಸಿಬಿಡಿ ಇದನ್ನ. ಅರ್ಥ ಆಯ್ತಾ? ಈಗ ಇದು ಹೊಡಿಸಿದ್ರೆ ಇದು ಸಿಂಗಲ್ ಗೋಡೆ ಅಚ್ಚಗಡೆ ರೂಮ್ ಇದೆ ಗುರುಜಿ. ಅದಕ್ಕೂ ಇದಕ್ಕೂ ಟಚ್ ಅದೇ. ಆ ಗೋಡೆ ಇರುತ್ತಲ್ಲ, ಇದನ್ನ ತೆಗೆದು ಹಾಕಿ ಇದೊಂದು ಎಕ್ಸ್ಟೆಂಡ್ ಆಗಿರೋದು ನಾನು ಹೇಳೋದು. ಎಕ್ಸ್ಟೆಂಡ್ ಆಗಿರೋದು ಮತ್ತೆ ಇದು ಎಕ್ಸ್ಟೆಂಡ್ ಆಗಿದೆ ನೋಡಿ. ಇದನ್ನ ತೆಗೆದಾಕಿ, ಇದನ್ನ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ, ತೊಂದ್ರೆ ಇದನ್ನ ಪಿಲ್ಲರ್ ಎಬ್ಬಿಸ್ಬಿಟ್ಟು ಟೋಟಲ್ ಗೋಡೆ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಇದೇ ಲೆವೆಲ್ ಕ್ಲೋಸ್ ಮಾಡ್ಬೇಕು. ಒಂದ್ ಅರ್ಧ ಇಂಚ್ ಕೂಡ ಒಳಗ್ ಬರಬಾರ್ದು, ಹೊರಗ್ ಬರಬಾರ್ದು. ನೆನ್ಪಿಟ್ಕೊಳ್ಳಿ. ಸರ್ಫೇಸ್ ಹೆಂಗಿದೆ ಹಂಗ ಹೋಗ್ಬಿಡ್ಲಿ ಸುಮ್ಮನೆ. ಮತ್ತೆ ತಿರ್ಗಾ ಪ್ಲೇವುಡ್ ಹಾಕೋದ್ರಿಂದ ಹಾಕೋದ್ ಮಾಡ್ಬೇಡಿ. ಇದೇನ್ ಗೋಡೆ ಕಟ್ಟಿದ್ರೆ ಹಂಗ್ ಕಟ್ಬಿಡ್ಬೇಕು. ಅರ್ಥ ಆಯ್ತಾ? ಅವಾಗ ಅಪ್ಪಾಜಿ ಮಲ್ಕೊಂಡ್ಲಿ ಆರೋಗ್ಯವಾಗಿರ್ತಾರೆ. ನೆನಪಿಟ್ಕೊಳ್ಳಿ. ಮತ್ ನಾವು ಏನಾಗಿದೆ ಅವ್ರಿಗೆ ನಡೆಯೋದು ಒಂದು ಪ್ರಾಬ್ಲಮ್ ಇದೆ ಗುರುಜಿ. ಬಾತ್ರೂಮ್ ಬೇಕಾ? ಬಾತ್ರೂಮ್ ಟಾಯ್ಲೆಟ್ ಬೇಕಾ? ಒಂದ್ ಕೆಲಸ ಮಾಡೋಣ, ಕೇಳಿ. ಈ ಕಡೆ ಇಲ್ಲಿ ಅವರಿಗೆ ಸಮೀಪ ಅಂದ್ರೆ ಇದಲ್ಲ, ಇಲ್ಲೊಂದು ಡೋರ್ ಬಿಡ್ಬೇಕಂತ ಹೇಳಿ ನಮ್ ವಿಚಾರ ಇತ್ತು. ಆಕ್ಚುಲಿ ಇಲ್ಲಿ ಬಿಡ್ಬೇಕು ಅನ್ನೋದು ವಿಚಾರ ಇತ್ತು. ಅದಕ್ಕೆ ಯಾವ ಕಡೆ ಬಿಟ್ರೆ ಒಳ್ಳೇದು ಅಥವಾ ಬಿಡ್ಬೇಕು ಬಿಡಬಾರ್ದು. ನಾನೊಂದು ಮಾತು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಅಟ್ಯಾಚ್ ಒಂದು ಮಾಡ್ಕೊಟ್ಬಿಡಿ. ಅಟ್ಯಾಚ್ ಬಾತ್ರೂಮ್ ಒಂದ್ ಮಾಡ್ಕೊಟ್ಬಿಡಿ, ನಡೆಯುತ್ತಲ್ಲ. ಅನುಮಾನ ಇಲ್ಲ, ಡೌಟ್ ಇಲ್ಲ. ಅದನ್ನ ವಾಪಸ್ ನಾವು ಬಿಡ್ಬೇಕು. ನೀರ್ ನಮ್ದು ಈಗ ಚರಂಡಿ ಇರುತ್ತಲ್ಲ ಗುರುಜಿ, ಹೊರಗಡೆ ಬಿಡೋಣ. ಈ ಕಡೆ ಬಿಡೋಣ. ಮಕ್ಕೊಂಡ್ರೆ ಅವ್ರಿಗೆ ಏನಾದ್ರು ತೊಂದ್ರೆ ಐತೆ? ಈ ಸದ್ಯಕ್ಕೆ ಏನು ಅಂತ ತೊಂದ್ರೆ ಇಲ್ಲ, ತಲೆ ಕೆಡಿಸ್ಕೊಬೇಡ. ಅಲ್ಲೇ ಮಲಗ್ತಾರೆ. ಈಗ ಅಲ್ಲೇ ಟಾಯ್ಲೆಟ್ ಬಾತ್ರೂಮ್ ಅಲ್ಲೇ ಮಾಡ್ಕೊಡ್ತಾರೆ. ಹಾಲ್ ಮಲ್ಕ್ತಾರೆ ಗುರುಜಿ. ಮತ್ತೆ ಇಲ್ಲಿ ಮಲಗಿಸಿದ್ರೆ ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಮಾಡ್ಕೊಡ್ರಿ. ಅರ್ಥ ಆಯ್ತಾ? ಅಟ್ಯಾಚ್ ಮಾಡ್ಕೊಟ್ಟು ಪೈಪ್ ಆ ಕಡೆ. ಅವ್ರಿಗೆ ಏನೂ ತೊಂದ್ರೆ ಆಗಲ್ಲ. ಇಲ್ಲಿ ಆಗಿರೋ ತೊಂದ್ರೆ ಹೆಂಗ್ ಗೊತ್ತಾ? ಈ ಡೋರು, ಆ ಗೇಟು, ಆ ಮುಂದಿನ ಫಸ್ಟ್ ಅದನ್ನ ಮಾಡ್ಕೊಳ್ಳಿ. ಕುತ್ತಿಗೆ ಜಿಗ್ದಂಗ ಆಗಿದೆ ನೋಡಿ, ಅವಾಗ ನೆನಪಿಟ್ಕೊಳ್ಳಿ. ಏನ್ ತೊಂದ್ರೆ ಇಲ್ಲ, ಮಲ್ಕೊಳ್ಳಿ. ತೊಂದ್ರೆ ಇಲ್ಲ, ಇಲ್ಲಿ ಮಲ್ಕೊಂಡ್ರು ಚೆನ್ನಾಗಿರ್ತಾರೆ ಅಂತ. ತೊಂದ್ರೆ ಇದೆ ಅನ್ನೋದಕ್ಕಿಂತ ಇಲ್ಲಿ ಮಲ್ಕೊಂಡ್ರೆ ಇನ್ನೂ ಬಲ ಬರುತ್ತೆ ಅವರಿಗೆ ಅಂತ. ಅರ್ಥ ಆಯ್ತಾ? ಇಲ್ಲಿ ಮಾಡ್ಕೊಂಡು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅವ್ರಿಗೆ ಟ್ರೆಜರಿ ಅವ್ರಿಗೆ ಯಾವತ್ತೂ ಅವ್ರು ದುಡ್ಡಿಡೋ ಖಜಾಂಚಿ ಟ್ರೆಜರಿ ಅದು ಯಾವಾಗ್ಲೂ ಅವ್ರ ಹತ್ರ ಬೇಕಂತಾರೆ ಗುರುಜಿ. ಯಾವ ದಿಕ್ಕಿಗೆ? ಆ ಕಡೆ ಅಲ್ಲೇ ಈ ಕಡೆ ಈ ಕಡೆ ಮಾಡಿದ್ರೆ ಚಿಕ್ಕದೊಂದು ಅಕೌಂಟ್ ಟ್ರೆಜರಿನೇ ಬೇಡ ಅಂತಂದ್ರೆ ಅಲ್ಲಿ ಇಡಕ್ ಜಾಗ ಇಲ್ಲಪ್ಪ, ನಮ್ಗೆ ಮಂಚ ಇವೆಲ್ಲ ಅಡ್ಡಾಗತ್ತಂದ್ರೆ ಸಣ್ಣ ಬಾಕ್ಸ್ ಇಟ್ಕೊಳ್ಳಿ, ತಪ್ಪೇನು ಅಲ್ವಾ? ದಿಕ್ಕಿಗೆ ತಲೆ ಕಾಲು ಆ ಕಡೆ ತಲೆ ಮಾಡಿ, ಆ ಕಡೆ ತಲೆ ಮಾಡಿ, ಈ ಕಡೆ ಕಾಲು ಮಾಡಿ, ತೊಂದ್ರೆ ಏನಿಲ್ಲ. ಇಲ್ಲ ಆಪ್ಷನ್ ಅಕಸ್ಮಾತ್ ಇವ್ರಿಗೆ ಅಡ್ಡ ಆಯ್ತು ಅಂದ್ರೆ ಈ ಕಡೆ ತಲೆ ಮಾಡಿ, ಈ ಕಡೆ ಕಾಲು ಮಾಡಿ. ಈ ಕಡೆ ಮಾಡಿ ನೋಡಿ, 2 ಆಪ್ಷನ್ ಇದೆ. ಎಲ್ಲಿ ಬೇಕಾದ್ರೂ ಮಾಡ್ಬೋದು, ತೊಂದ್ರೆ ಇಲ್ಲ. ಇದನ್ನ ಫಸ್ಟ್ ಮುಚ್ಚಿ ಕಿಟಕಿ ಮಾಡಿ. ಅವು ಏನು ತಲೆ ಕೆಡಿಸ್ಕೊಬೇಡಿ. ಇದನ್ನ ಫಸ್ಟ್ ತೆಗೆದಾಕಿ ಇದು ಮಾಡಿ. ಇರ್ಲಿ, ಏನ್ ತೊಂದ್ರೆ ಇಲ್ಲ.
ಕೆಲವರು ಬಂದವರು ಹೇಳ್ತಾರೆ ಹ್ಮ್. ಇದಕ್ಕೆ ನಾವು ಇವಾಗ ಇದನ್ನ ಟಚ್ ಕೊಟ್ಟಿದ್ದೇವೆ ಸಣ್ಣದಾಗಿದೆ ಅಂತ ಹೇಳಿ ಅಲ್ಲಿ ಇದಕ್ಕೆ ಟಚ್ ಕೊಟ್ಟಿದ್ದೇವೆ ಹ್ಮ್. ಅದನ್ನ ತೆಗೆದು ಹಾಕ್ರಿ ಮೊದಲ ಮತ್ತೆ ಆಯಾ ತಪ್ಪೇದ ಮಾಡ್ಯದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ. ಹಾ ಹೆಸರೇನಂದ್ರಿ? ರಂಗು. ನೋಡಮ್ಮ, ಚಿಕ್ಕ ಪುಟ್ಟದಕ್ಕೆ ಇದು ಮಾಡ್ಬೇಡ. ಸಣ್ಣ ಪುಟ್ಟದ್ದಿರ್ತವೆ, ಪೂರ್ತಿ ಕ್ಲಿಯರ್ ಮಾಡಕ್ಕೆಲ್ಲ JCB ಬಿಟ್ಟು ಹೊಡೆದಾಗ್ತಾ ಇಲ್ಲ ನಾವೇನು. ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಏನಾಗಿದೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಒಂದು ಡ್ರಿಪ್ಸ್ ತಗೊಳ್ಳೋಣ. ಇಮ್ಮಿಡಿಯೇಟ್ ಆಗಿ ನಮ್ಗೆ ಆಗಿರೋ ಒಂದು ತೊಂದರೆಗೆ ಇಮ್ಮಿಡಿಯೇಟ್ ಆಗಿ ನಾವು ಪರಿಹಾರ ಕಂಡ್ಕೊಳ್ಳೋಣ. ಹಂಗಂತಂದು ನೀವು ಯಾವ್ಯಾವ್ದು ಖರ್ಚು ಮಾಡಕ್ ಹೋಗ್ಬೇಡಿ. ಜಸ್ಟ್ ಇದನ್ನೊಂದು ಸ್ವಲ್ಪ ಮಾಡ್ಕೊಳ್ಳಿ, ಸರಿನಾ? ಕೊಡಲಿ ಒಂದು ಪೇಪರ್ ಪೆನ್ ಕೊಡು, ತೆಗೆಯಪ್ಪ. ಒಂದು ಪೇಪರ್ ಪೆನ್ ತಗೋ, ಇದನ್ನ ತಗೋಬಿಡ ಬೇಡ. ಇದು ನಿಮ್ಗೆ ಆಗಿರೋ ತೊಂದರೆ ಇಂಪಾರ್ಟೆಂಟು. ಬಪ್ಪ, ಸ್ಟೇರ್ಕೇಸ್ ಎಲ್ಲ ನಾಳೆ ಓಡಿಸ್ ಫಸ್ಟ್ ಹೇಳ್ತೀನಿ. ಹಾ, ಓಡಿಸಿದ ತದನಂತರದಲ್ಲಿ ನೋಡು ಹಿಂಗ್ ಹೋಗುತ್ತೆ, ಹಿಂಗ್ ಹತ್ತೀವಿ, ಹಿಂಗ್ ಹೋಗ್ತೀವಿ. ಇಲ್ಲಿಂದ ಬಾಲ್ಕನಿ ಶುರುವಾಗತ್ತೆ ನೋಡಪ್ಪ. ಶುರುವಾಗಿದ್ದು ಕ್ಲೋಸ್ ಆಗುತ್ತೆ. ಇದು ನಮ್ಮ ಮನೆ. ಇದೆಲ್ಲ ಸ್ಲ್ಯಾಬ್ ಬರುತ್ತೆ. ಎಲ್ಲ ಸ್ಲ್ಯಾಬ್ ಬರುತ್ತೆ. ಇದು ಓಪನ್ ಟೈಪ್ ಬಿಟ್ಕೊಂಡು ಹಂಗೆ ಓಪನ್ ಬಿಡೋದು. ಇದು 5 ಅಡಿ ಮಾಡ್ಕೊಂಡ್ರೆ ಸಾಕು, 5 ಅಡಿ ಸಾಕು. ಸಾಕು. ಇದು 5 ಅಡಿನೇ ಬರ್ತತೆ. ಅರ್ಥ 5 ಫೀಟ್. ಯಾಕಂದ್ರೆ ಮುಂದೆ ಜಾಗ ಇರ್ಲಿ ಅಂತ ನನಗೆ. ಹಿಂದೆ ಯಾವುದೇ ಕಾರಣಕ್ಕೂ ದರಿದ್ರ ಇದು ಮಾಡ್ಬೇಡ. ಇದು ಮಾಡ್ಕೊಂಡ್ರೆ ಭಾರಿ ತೊಂದರೆ ಮಾಡ್ಕೊಳ್ತೀರಿ, ನೆನಪಿಟ್ಕೊಂಡ್ಬಿಡಿ. ಹಿಂದೆ ಆ ಜಾಗ ಮಾತ್ರ ಬೇಡ ನಮ್ಗೆ. ಅರ್ಥ ಆಯ್ತಾ? ಯಾವುದು? ಅಲ್ಲ, ಹಿಂದ್ಗಡೆ ನನಗೆ ಹಿಂಗೆ ವೇಸ್ಟ್ ಜಾಗ ಇದೆಲ್ಲ, ಜಾಗ ಬಳಸ್ಬೇಡಿ, ಹೋಗ್ಬೇಡಿ ಅಂತ ಹೇಳಿದೆ ನಾನು. ಅದನ್ನ ಆಮೇಲೆ ಮುಂದಿನ ಮಾತಾಡ್ನ ಹಂಗೆ ಇರ್ಲಿ. ಅದು ಸುಮ್ಮನೆ ನಿಮ್ಮ ಹೆಸರಿಗೆ ನಿಲ್ವಲ್ಲ, ತಲೆ ಕೆಡಿಸ್ಬೇಡಿ, ಸುಮ್ಮನೆ ಇರ್ಲಿ. ಮುಂದೆ ಏನ್ ಬೇಕು ಅದ್ ಮಾಡೋಣ, ಸರಿಮಾ? ಈಗ ಏನನ್ನ ಮಾಡಕ್ಕೆ ವ್ಯತ್ಯಾಸ ಆಗತ್ತೆ ನೋಡಿ, ಮೇಲೆ ಬರುತ್ತೆ ಅದು. ಅರ್ಥ ಆಯ್ತಾ? ಇದು ಆರೋಗ್ಯಗಳೆಲ್ಲ ಭಾರಿ ತೊಂದರೆ ಮಾಡ್ಕೊಳ್ತಿದ್ರಿ ನೀವು, ನೆನಪಿಟ್ಕೊಳ್ಳಿ. ಅಲ್ಲ, ಆಗ್ತದಿಲ್ವಾ ನಿಮ್ಗೆ? ಬಂದಿದ್ದೆಲ್ಲ ಬರೀ ಹಾಸ್ಪಿಟ್ಲಿಗೆ ಇರ್ತದ್ರಿ ಹೊರ್ತು ನೀವು ಏನು ಎಲ್ಲಿಗೆ ಏನು ಮಾಡ್ತಿಲ್ಲ. ನೀವು ಎಲ್ಲ ದುಡ್ದು ಎಲ್ಲ ತಂದು ಆಗ್ತದ್ರಿ ಅಷ್ಟೇ. ಅನ್ನಂಗಾಗಿದೆ ನಿಮ್ಗೆ. ಅರ್ಥ ಆಯ್ತಾ? ಫಸ್ಟ್ ಅದು ಕ್ಲಿಯರ್ ಮಾಡಿ. ಫಸ್ಟ್ ನಾಳೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಷ್ಟೋ ಆಯುಷ್ ಕೊಡುತ್ತೆ ಎಲ್ಲರಿಗೂ. ತೊಂದರೆ ಮಾಡತ್ತಿಲ್ಲ ಅಂದ್ರೆ ದುಡ್ಡು ಕಳ್ಕೊಳ್ತೀರಿ, ಸರಿನಾ? ಸ್ವಲ್ಪ ಎಲ್ಲ ಸಮಾಧಾನವಾಗಿರಿ. ಎಲ್ಲ ಆಗೋವರೆಗೂ ಸ್ವಲ್ಪ ಸಮಾಧಾನ ಕಳ್ಕೊಳ್ತೀರಿ ಒಬ್ರಿಗೊಬ್ರಿಗೆ, ಅಲ್ವಾ? ಅಲ್ಲ, ಒಬ್ರಿಗೊಬ್ರಿಗೆ ಸಾಮರಸ್ಯ ಕಳ್ಕೊಳ್ತಿದ್ರಿ. ಸಮಾಧಾನ ಅನ್ನೋದಕ್ಕಿಂತ ಸಾಮರಸ್ಯನೂ ಹೋಗ್ತಾ ಇದೆ. ಅರ್ಥ ಅನಿಸ್ತಾಯ್ತಾ? ನಾವು ಮೊದ್ಲು ಹೆಂಗಿದ್ವಿ, ಈಗ ಹೆಂಗಿದೀವಿ, ಈ ಮನೆಗೆ ಬಂದಾಗ ಸ್ವಲ್ಪ ಅನಿಸ್ತಾಯ್ತಿಲ್ಲ? ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಹೇಳ್ತೀರಿ ಏನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಅವ್ರಿಗೇನು ಕಡಿಮೆ ಆಗಿದೆ, ಬಹಳ ಚೆನ್ನಾಗಿದೆ ಅಲ್ವಾ? ನಮ್ಗೆ ಅನ್ಸುತ್ತೆ ಅಷ್ಟೇ, ನಾವು ತೊಂದರೆ ಮಾಡ್ಕೊಳ್ತೇವೆ. ನೋಡಪ್ಪ, ಇದನ್ನ ಫಸ್ಟ್ ಮಾಡ್ಕೊ. ಒಂದು 4 ಮಂತ್ ಸುಮ್ಮನಿರು. ನೆಕ್ಸ್ಟ್ ವಿಸಿಟ್ ಫುಲ್ ಕ್ಲೋಸ್ ಆಗುತ್ತೆ ನಮ್ಗೆ. ಅರ್ಥ ಆಯ್ತು ಹೇಳೋದು? ಫಸ್ಟ್ ಇಮಿಡಿಯೇಟ್ ಆಗಿ ನಿನಗೆ ಡ್ರಿಪ್ಸ್ ಕೊಡ್ತಾ ಇದ್ದೀನಿ, ರಿಯಾಕ್ಟ್ ಆಗಲಿ ಫಸ್ಟ್. ಅರ್ಥ ಆಯ್ತಾ? ಎಲ್ಲ ಒಂದೇ ಸರಿ JCB ಬಿಟ್ಟು ಹೊಡೆದಕ್ಕಾಗತ್ತ? ಒಂದು ಹಾದಿ ಹೋಗ್ಲಿ, ಒಂದು ಹಾದಿ ಸಿಕ್ಬಿಡ್ಲಿ ಫಸ್ಟ್ ನಿನಗೆ. ಅದು ಸಿಕ್ಕು ನೆಕ್ಸ್ಟ್. ಓಕೆನಾ? ಓಕೆ, ಥ್ಯಾಂಕ್ ಯು. ಹೇಳಿದ್ರ ಸಮಾಧಾನ ಆ ತಲೆನೇ ಕೆಡಿಸ್ಕೊಳೋದು ಬೇಡ. ಸದ್ಯದ ಪರಿಸ್ಥಿತಿ ಇದನ್ನ ಮಾಡ್ಕೊ, ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು ನೀನು. ಇದನ್ನ ರಿನೋವೇಷನ್ ಮಾಡಿಸೋದಾದ್ರೆ ಇದು ಇಮರ್ಜೆನ್ಸಿ ಮಾಡ್ಕೋಬೇಡ. ಫಸ್ಟ್ ಅದನ್ನ ಸ್ವಲ್ಪ ಮುಚ್ಚು. ಇದನ್ನ ಸ್ಟೇರ್ಕೇಸ್ ಒಂದು ಬಾಲ್ಕನಿ ಹೊಡೆದಾಕ, ಬಾತ್ರೂಮ್ ಫಸ್ಟ್ ತೆಗದಾಕ, ಎಲ್ಲ ಕಿತ್ತಾಕದ ಮಾಡೋದು ಮಾಡುತ್ತೆ. ಯಾಕೆ ರಿಸ್ಕ್ ಮಾಡ್ಕೊಳ್ಳೋದು? ಏನ್ ಜಾಗ? ಒಳಗ್ ಮಾಡ್ಕೊಂಡ್ಲಿ
ಒಳಗೆ ಆ ಮೂಲಿಗೆ ಮಾಡಕ್ಕೆ ಯಾವ್ದನ್ನ ಒಂದು ಜಾಗ ಇದ್ರೆ ಮಾಡಕ್ಕೆ ಮಾಡಕ್ಕೆ ಬಟ್ ಅದು ಸಪರೇಟ್ ಮಾಡಿದೀವಿ 4 ರೂಮ್ ಇದು 2 ರೂಮ್ ಅಂತ ಈಗ ಹಿಂದಿರೋಕೆ ಹಿಂದ್ಗಡೆ ಈ ತರ ಮಾಡ್ಕೊಡ್ತೀವಿ. ಅಲ್ಲಿ ಮಾತ್ರ ಬೇಡ, ಅವ್ರು ಇದ್ದರು ಕೂಡ ಮತ್ತೆ ಬಾರಿ ತೊಂದರೆ ಮಾಡ್ಕೊಳ್ತಾರೆ ನಾವು. ಅವ್ರಿಗೇನಿಲ್ಲ ನಾವು ವಾಪಸ್ ಮುಂದೆ ಬಂತ ಇಲ್ಲಿ ಬಂದು ಆ ಮರಿ ಬಂದ ತಕ್ಷಣ ಅವ್ರಿಗೆ ಇದು ಯಾರ ಹೆಸರಿಗೆ ಐತೆ ಹೇಳಿದ್ರು? ಇದು ನಮ್ಮ ಮತ್ತೆ ಯಾರಿಗೆ ಫಸ್ಟ್ಗೆ ನಿಮ್ಮ ಹೆಸರಿಗೆ? ನಿಮ್ಗೆ ಆಗತ್ತೆ. ನಾನು ಏನ್ ಹೇಳಿದೆ ಫಸ್ಟ್ಗೆ, ಸೈಟ್ ತುಂಬಾ ಚೆನ್ನಾಗಿದೆ, ಆದ್ರೆ ಈ ಸೈಟಿಗೆ ಬಂದಾಗ ಅಪ್ಪರು ರಾರಾಜ್ ಹೋಗಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ. ಅದ್ರಾಗ ಇನ್ನೇನು ಅವ್ರು ಆಡಿದ್ದೆ ಆಟ ಆಡಿದಾರೆ ಅವ್ರು ಅಲ್ವಾ? ಅಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಆಗೈತೆ ಅವ್ರಿಗೆ. ಈ ಸೈಟಿಗೆ ಬಂದ್ಮೇಲೆ ನಿಮ್ಗೆ ನೆನಪಿದೆಯಮ್ಮ, ಮುಟ್ಟಿದ್ದೆಲ್ಲ ಚಿನ್ನನೇ ನಿಮಗೆ. ಈ ಸೈಟಿಗೆ ಬಂದ್ಮೇಲೆ ಕಟ್ಕೊಂಡಿದಿರಲ್ಲ, ಕಟ್ಟಿದಾಗ ಸ್ವಲ್ಪ ವ್ಯತ್ಯಾಸ ಆಗೈತೆ. ಕಟ್ಟಿದಾಗ ಸ್ವಲ್ಪ ದಿವಸ ಆಗದ್ರೆ ಹಂಗೆ ಸ್ಟಾರ್ಟ್ ಆಗಿದೆ. ಅದ್ರಲ್ಲೂ ಪಕ್ಕದಾಗ ಕಟ್ಟಿದೆ, ಈ ಪಕ್ಕದಾಗ ಕಟ್ಟಿಡೋದ್ರಿಂದ ತಿರುಗಿ ಪಕ್ಕದಾಗ ಕಟ್ಕೊಂಡ್ಬಿಟ್ರಿ. ಇದನ್ನ ಚೇಂಜಸ್ ಮಾಡ್ಕೊಳ್ತಾ ಹೋದ್ವಿ. ಚೇಂಜಸ್ ಮಾಡ್ಕೊಳ್ತಾ ಹೋದಂಗೆಲ್ಲ ನಾವು ಚೇಂಜಸ್ ಆಗ್ತಾ ಹೋದ್ವಿ, ಜೀವನ ವ್ಯತ್ಯಾಸ ಆಗ್ತಾ ಹೋಯ್ತು ನಮ್ಗೆ. ಅರ್ಥ ಆಯ್ತಾ? ನಾವು ಕಟ್ಟಡ ನಿರ್ಮಾಣದ ಆಧಾರದ ಮೇಲೆ ನಾವು ನಮ್ಮ ಲೈಫನ್ನು ಜೀವನವನ್ನು ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಬಿಟ್ರೆ ಏನೂ ಆಗಲ್ಲ, ಗಾಬರಿ ಪಡೋಂಥದ್ದು ಏನಿಲ್ಲ, ಇಮ್ಮಿಡಿಯಾಗಿ ಮಾಡ್ಕೊಳ್ಳಿ ಅಷ್ಟೇ. ಹಂಗಂತ ನಿಮ್ಗೆ ಎದುರಿಸೋ ಮಾತು ಅಲ್ಲ ಇದು. ಅಲ್ಲಮ್ಮ, ಯಾರಿಗೆ ಎದುರುವಂತ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಯಾಕೆ ಖಡಕ್ಕಾಗಿ ಸ್ವಲ್ಪ ಕೆಲವು ವಿಚಾರಗಳು ಖಡಕ್ಕಾಗಿ ಯಾಕೆ ಹೇಳ್ತೀವಿ ಅಂತಂದ್ರೆ, ಯಾರೋ ಬಂದಿದ್ದವಾಗ ಬಾಯಪ್ಪ ಹೇಳುವಾಗ ಸೋಮನೆ ಅವೆಲ್ಲ ಎಲ್ಲಿ ಕಟ್ಟಿ ನಾವು 2009 ಒಳಗಡೆ ಸರಳ ವಾಸ್ತು ಅವ್ರು ತರಿಸಿದ್ದೇವೆ. ಈ ತರದೆಲ್ಲ ಐಟಮ್ಸ್ ಕೊಡ್ತೀವಿ, ಏನೆಲ್ಲ ಪ್ರಾಬ್ಲಮ್ ವ್ಯತ್ಯಾಸ ಏನು ಅನ್ಸೇ ಇಲ್ಲ. ಈಗ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಅದು ಅಷ್ಟೊಂದು ಸರಿ ಇರಲ್ಲ ಅನ್ಸುತ್ತದು. ಯಾರ ಬಗ್ಗೆ ನಾನು ಮಾತಾಡೋದು ಬೇಡ. ನಿಮ್ಮ ನಂಬಿಕೆ ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಇದನ್ನ ಸರಿಪಡಿಸಿ, ಓಕೆನಾ? ಇವೆಲ್ಲ ಅಲ್ಲಪ್ಪ, ಫಸ್ಟ್ ನಿಂದಿದ್ದು, ನೆಕ್ಸ್ಟ್ ಮುಂದಿನ ಮಾತಾಡು, ಸರಿನಾ? ನೀವೇ ಮುಂಚೆ ಬಂದ್ರೆ ಹೇಳ್ತೀರಿ, ಎಷ್ಟೋ ಸಮಾಧಾನ ಇದೆ. ಓಕೆ, ಥ್ಯಾಂಕ್ ಯು.